ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಹೆಗಲ ಮೇಲೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡುವಂತದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಾ ಬರೋಣ. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಫಾರ್ಮುಲಾ ಏನು ಅಂದ್ರೆ 1 2 1. 1 ಅಂದ್ರೆ ನಂಬರ್ 1 ಸಿಂಬಲ್, 2 ಅಂತ ಹೇಳಿದ್ರೆ ನಂಬರ್ 2 ಸಿಂಬಲ್. ಅದನ್ನ ನಾವು ಯೂಸ್ ಮಾಡುವಂತದನ್ನ ನಾವು ಇವತ್ತು ಪ್ರಾಕ್ಟಿಕಲ್ ಆಗಿ ಅಭ್ಯಾಸ ಮಾಡ್ಕೊಳ್ಳೋಣ. 1 ಸೆಕೆಂಡ್. ಆ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಈಗ ನಾವು ಸೆಲ್ಫ್ ಫೀಲಿಂಗ್ ಮಾಡುವಂತದನ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಇದು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅನುಭವಕ್ಕೆ ಬರುವಂತದ್ದು. ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನೀವು ಹೇಗ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಬರುತ್ತೆ. ಕೈಗಳನ್ನ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನೀವು ಸರಳವಾಗಿ ಹೇಗೆ ಹೇಳ್ಕೊಡ್ತೀನೋ ಹಾಗೆ ಮಾಡ್ತಾ ಬನ್ನಿ. ಕಣ್ಬಿಟ್ಟು ಮಧ್ಯ ಮಧ್ಯ ನೋಡ್ಕೊಂಡು ಮಾಡ್ತಾ ಬನ್ನಿ. ಈ ಪ್ರೋಸೆಸ್ ಅನ್ನ ಏನು ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಕಣ್ಣನ್ನ ಮುಚ್ಚಿ ಮಾಡ್ತಾ ಬರ್ಬೇಕು. ಕಣ್ಣನ್ನ ಓಪನ್ ಮಾಡ್ಕೊಂಡು ನಾವು ಇದನ್ನ ಮಾಡಬಾರ್ದು. ಅವಾಗ ಮಧ್ಯ ಮಧ್ಯ ಬಿಟ್ಟು ನೋಡ್ಕೊಂಡು ಪ್ರಾಕ್ಟೀಸ್ ಆಗಿ ಮಾಡ್ಕೊಳ್ತಾ ಬನ್ನಿ. ಇವಾಗ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಮೊದಲಿಗೆ ನಾವು ಕೈಗಳನ್ನ ಚೆನ್ನಾಗಿ ನಾವು ರಬ್ ಮಾಡ್ಕೊಳ್ಳೋಣ. ಇದಾದ ನಂತರ ಸಿಂಬಲ್ಸ್ ಗಳನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕೂಡ ಕಲ್ತಿದ್ದೀರಾ. ಕೈಗಳನ್ನ ಒಂದು ಹಳ್ಳದ ರೀತಿಯಲ್ಲಿ ನಾವು ಜೋಡಿಸ್ಕೊಳ್ಳೋಣ. ಚೋಕುರೆ 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 ಚೋಕುರೆ. ಸೆಹಿಕಿ 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 ಸೆಹಿಕಿ. ಚೋಕುರೆ 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 ಚೋಕುರೆ. ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ನನ್ನ ಕೈಗಳಿಗೆ ಶಕ್ತಿಯನ್ನ ತುಂಬಿರಿ. ಎರಡು ಕೈಗಳನ್ನ ನಾವು ಚಾರ್ಜ್ ಮಾಡಿಕೊಂಡು ಎಲ್ಲಾ ಕೈಗಳನ್ನ ಜೋಡಿಸ್ಕೊಂಡು ಹಳ್ಳದ ರೀತಿಯಲ್ಲಿ ಇಟ್ಕೊಂಡು ತಲೆಯ ಮೇಲೆ ಮಡಿಕೆಯನ್ನ ನಾವು ಹಿಡ್ಕೊಳ್ಳುವ ರೀತಿಯಲ್ಲಿ ನಾವು ಹಿಡ್ಕೊಳ್ಬೇಕು. ಹಿಡ್ಕೊಂಡು ಬ್ರಹ್ಮಾಂಡದಲ್ಲಿ ನಾವು ರೇಖಿ ಮಾತೆಯನ್ನ ನಾವು ಕರಿಬೇಕು. ಹೇ ರೇಖಿ ಮಾತೆ, ಹೇ ಪರಮಾತ್ಮನ ದಿವ್ಯ ಶಕ್ತಿ, ನನಗೆ ಸೆಲ್ಫ್ ಫೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಬ್ರಹ್ಮಾಂಡದಿಂದ ಒಂದು ಬಿಳಿಯ ಬಣ್ಣದಾದಂತಹ ಪ್ರಕಾಶಮಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲ ಬಂದು ತುಂಬಿಕೊಳ್ತಾ ಇದೆ. ಸಹಸ್ರಾರ ಚಕ್ರದಲ್ಲಿ ಒಂದು ಮಳೆಯ ರೀತಿಯಲ್ಲಿ ಟಾರ್ಚ್ ಬೆಳಕು ಯಾವ ರೀತಿ ಬರುತ್ತೋ ಆ ರೀತಿ ಬ್ರಹ್ಮಾಂಡದಿಂದ ಆ ಒಂದು ಬೆಳಕು ಬರ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಆ ಒಂದು ಪ್ರಕಾಶವು ಹಾಗೆ ಹರಡುತ್ತಾ 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 ನಮ್ಮ ಹಣೆಯ ಚಕ್ರವನ್ನ ತುಂಬಿಕೊಳ್ತಾ ಇದೆ. ಆಗ್ನೇಯ ಚಕ್ರವನ್ನ. ಆಗ್ನೇಯ ಚಕ್ರವೆಲ್ಲವೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶ. ಹಾಗೆ ಆ ಪರಮಾತ್ಮ ದಿವ್ಯ ಚೇತನವು ಹರಡುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ.
ಗಂಟಲಿನ ಚಕ್ರವೆಲ್ಲವೂ ಕೂಡ ತನ್ನದೇ ಆದಂತಹ ಆ ಪ್ರಕಾಶವನ್ನ ತುಂಬಿಕೊಂಡಿದೆ. ಈ ಪರಮಾತ್ಮನ ದಿವ್ಯ ಚೇತನದ ಪ್ರಕಾಶವು ಹರಡುತ್ತಾ 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 ಹಾಗೆ ನಮ್ಮ ಹೃದಯ ಚಕ್ರವನ್ನ ಆವರಿಸಿಕೊಂಡಿದೆ. ಹೃದಯ ಚಕ್ರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಪ್ರಕಾಶವು ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ಆವರಿಸಿಕೊಂಡಿದೆ. ನಾಭಿಯ ಚಕ್ರದಲ್ಲಿರುವಂತಹ ಬಣ್ಣವು ಹಳದಿ ಬಣ್ಣದಲ್ಲಿ ಪ್ರಕಾಶಮಯವಾಗಿ ತನ್ನ ಕಿರಣಗಳನ್ನ ಎಲ್ಲ ಕಡೆನೂ ಕೂಡ ಹೊರಗಡೆ ಚೆಲ್ತಾ ಇದೆ. ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ಸ್ವಾಧಿಷ್ಠಾನ ಚಕ್ರವನ್ನ, ಮೂಲಾಧಾರ ಚಕ್ರವನ್ನ ಆವರಿಸಿಕೊಂಡಿದೆ. ಎಲ್ಲ ಚಕ್ರಗಳು ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಇವಾಗ ನಾವು ಇವೆಲ್ಲ ಪ್ರಕಾಶವು ನಮ್ಮ ಶರೀರದಲ್ಲಿರುವಂತ ಎಲ್ಲ ನಾಭಿಗಳನ್ನ, ನಮ್ಮ ಎಲ್ಲ ಚಕ್ರಗಳನ್ನ, ನಮ್ಮ ಎಲ್ಲ ನಾಡಿಗಳನ್ನ, 72,000 ನಾಡಿಗಳಲ್ಲಿ, ಅಣುವಿನಲ್ಲಿ, ನಮ್ಮ ಶರೀರದ ಕಣ ಕಣಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಆವರಿಸಿಕೊಂಡಿದೆ, ವ್ಯಾಪಿಸಿಕೊಂಡಿದೆ. ನಾವು ಈಗ ಒಂದು ಪ್ರಕಾಶವಾಗಿದ್ದೇವೆ. ಈ ಒಂದು ಈಗ ನಮ್ಮ ಎರಡೂ ಕೈಗಳನ್ನ ಮುಂದೆ ತಗೊಂಡು ಬಂದು ಈ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗ್ತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಈಗ ನಮ್ಮ ಮೇಲೆ ಚೌಕುರಿಯನ್ನ ಬರಿಬೇಕು. ಚೌಕುರೆ 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 ಚೌಕುರೆ. ನಾನು ಸುರಕ್ಷಿತನಾಗಿದ್ದೇನೆ, ಸುರಕ್ಷಿತನಾಗಿದ್ದೇನೆ, ಸುರಕ್ಷಿತನಾಗಿದ್ದೇನೆ. ಈಗ ಚೌಕುರೆ ಸಿಂಬಲ್ ಬರ್ದಂತ ತಕ್ಷಣ ಚೌಕುರಿಯ ಶಕ್ತಿಯು, ಆ ಪರಮಾತ್ಮನ ದಿವ್ಯ ಶಕ್ತಿಯು ಎರಡೂ ಕೂಡ ಸೇರಿ ಹಾಗೆ ಆ ಪ್ರಕಾಶವು, ಕಿರಣವು ಮುಂದೆ ಸಾಗುತ್ತಾ 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 ಹಾಗೆ ನಾವಿರುವಂತಹ ಕೋಣೆ ಎಲ್ಲವೂ ಕೂಡ ಬೆಳಕಿನಿಂದ ಆವೃತವಾಗಿದೆ. ಎಲ್ಲೆಲ್ಲೂ ಕೂಡ ಬೆಳಕು ಬೆಳಕು ಬೆಳಕು. ಕೋಣೆಯನ್ನ ತುಂಬಿದಂತ ಈ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಮನೆಯಲ್ಲಿರುವಂತಹ ಎಲ್ಲ ಕೋಣೆಗಳನ್ನ ಆವರಿಸಿಕೊಂಡಿದೆ. ನಮ್ಮ ಪರಿವಾರದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳೆಲ್ಲರೂ ಕೂಡ ಈ ಪ್ರಕಾಶದಲ್ಲಿ ಸೇರಿ ಹೋಗಿದ್ದಾರೆ. ಈ ಪ್ರಕಾಶವು ಹಾಗೆ ಹರಡುತ್ತಾ 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 ನಾವಿರುವಂತಹ ನಗರವನ್ನ ವ್ಯಾಪಿಸಿಕೊಂಡಿದೆ. ನಗರವೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿದೆ. ಈ ಚೈತನ್ಯವು ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ. ಎಲ್ಲೆಲ್ಲೂ ಪ್ರಕಾಶ ಪ್ರಕಾಶ ಪ್ರಕಾಶ. ಅದ್ಭುತವಾದಂತ ಪರಮಾತ್ಮನ ಶಕ್ತಿಯುತವಾದಂತ ಚೈತನ್ಯದ ಪ್ರಕಾಶವು ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಪೃಥ್ವಿಯೆಲ್ಲೂ ಕೂಡ ಪರಮಾತ್ಮನ ಈ ದಿವ್ಯ ಚೈತನ್ಯದ ಬೆಳಕಿನಿಂದ ತುಂಬಿ ಹೋಗಿದೆ. ಈ ಪ್ರಕಾಶವು ನಿಧಾನವಾಗಿ ಹರಡುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದೆ. ಬ್ರಹ್ಮಾಂಡದಲ್ಲಿರುವಂತಹ ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಸಜೀವ ವಸ್ತುಗಳು, ನಿರ್ಜೀವ ವಸ್ತುಗಳಲ್ಲಿ ಎಲ್ಲಾ ಕಡೆನೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ತುಂಬಿ ಹೋಗಿದೆ. ಈಗ ನಮ್ಮ ಕೈಗಳಿಂದ ನಮಸ್ಕಾರ ಮುದ್ರೆಯಲ್ಲಿ ಇಟ್ಕೊಂಡಿರ್ತೀವಿ. ಈಗ ಎಲ್ಲ ದಿವ್ಯ ಶಕ್ತಿಗಳನ್ನ ನಮ್ಮ ನಿಮ್ಮ ತಂದೆ ತಾಯಿಯರಿಗೆ ಧನ್ಯವಾದಗಳು, ಕುಲ ದೇವತೆಗೆ ಧನ್ಯವಾದಗಳು, ಗುರು ಹಿರಿಯರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು, ನಮ್ಮ ದಿವ್ಯ ಶಕ್ತಿಗಳಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರೆಲ್ಲರೂ ಕೂಡ ಉಪಸ್ಥಿತರಾಗಿ ಅವರೇ ನಮ್ಗೆ ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುತ್ತೆ. ಈಗ ನಮ್ಮ ಎರಡೂ ಕೈಗಳನ್ನ ನಮ್ಮ ಕಡೆಗೆ ನಾವು ತಿರುಗಿಸ್ಕೊಳ್ಬೇಕು. ನಮ್ಮ ಕಡೆಗೆ ನಾವು ತಿರುಗಿಸ್ಕೊಂಡು ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು. ಈಗ ನಾವು ಮೊದಲಿಗೆ ಚೌಕುರೆಯನ್ನ ಬರೆಯೋಣ. ಚೌಕುರೆ 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 ಚೌಕುರೆ. ಚೌಕುರೆಯನ್ನ ಬರೆದು ನಾವೇನ್ ಮಾಡ್ಬೇಕು ಅಂತೇಳಿ ನಮ್ಮ ಮುಂದೆ ಒಂದು ದೊಡ್ಡದಾದ ಅಗ್ನಿಯ ಕುಂಡವನ್ನ ನಾವು ಕಲ್ಪನೆಯನ್ನ ಮಾಡ್ಕೊಳ್ತೀವಿ. ಕಲ್ಪನೆಯನ್ನ ಮಾಡ್ಕೊಂಡು ನಮ್ಮ ಎರಡೂ ಕೈಗಳಿಂದನೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿ ಹರಿದು ಬರ್ತಾ ಇರುತ್ತೆ. ಅದು ನಿಮ್ಗೆ ಅನುಭವಕ್ಕೆ ಗೊತ್ತಾಗ್ತಾ ಬರುತ್ತೆ. ನೀವೇನು ತಲೆ ಕೆಡ್ಸ್ಕೊಳ್ಳೋ ಹೋಗಿಲ್ಲ.
ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಿಂದ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವನ್ನು ಕಪ್ಪು 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 ಬಣ್ಣದಲ್ಲಿ ತೆಗೆದು ಆ ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಬೆಂಕಿಯಲ್ಲಿ ಅದು ಪಟ 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 ಅಂತ ಉರಿದು ಬೂದಿ ಇದಾಗಿ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಆ ರೀತಿ ನಾವು ನೋಡ್ತಾ ಬರ್ಬೇಕು. ನಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಕುಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ನಿಮ್ಗದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕಪ್ಪು ಕಪ್ಪು ಕಪ್ಪಲ್ಲಿರುವಂತೆ ಎಲ್ಲವನ್ನು ಕೂಡ ಈ ತರ ತೆಗೆದು 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 ಹಾಕ್ಬೇಕು. ನಂತರ ಈಗ ನಾವು ಬಲಭಾಗದಿಂದ ತೆಗೆದು 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 ಅಗ್ನಿಕುಂಡದಲ್ಲಿ ಹಾಕ್ತಾ ಬರ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳು ಅಗ್ನಿಕುಂಡದಲ್ಲಿ ವಿಲೀನವಾಗಲಿ 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 ವಿಲೀನ ಎಲ್ಲ ತೆಗೆದು ತೆಗೆದು ಹಾಕ್ತಾ ಬರ್ಬೇಕು. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕದು, ನಿಮ್ಮ ಬಾಡಿಗೆ ಅದು ಗೊತ್ತಾಗ್ತಾ ಬರುತ್ತೆ. ಅಲ್ಲಿ ತನಕನೂ ಕೂಡ ತೆಗೆದು 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 ಎಲ್ಲವನ್ನು ಹಾಕಿ ಆ ಬೆಂಕಿಯಲ್ಲಿ ಉರಿತಾ ಇದೆ ಅಗ್ನಿಯಲ್ಲಿ. ಅಲ್ಲಿ ಎಲ್ಲ ಉರಿದು 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 ಅದು ಕಪ್ಪು ಹೊಗೆಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುತ್ತೆ. ಈಗ ನಮ್ಮ ಕೈಗಳನ್ನ ಸಹಸ್ರಾರ ಚಕ್ರದಿಂದ ಇಟ್ಕೋಬೇಕು. ಸಹಸ್ರಾರ ಚಕ್ರದಿಂದ ನಮ್ಮ ಆಗ್ನೇಯ ಚಕ್ರ, ವಿಶುದ್ಧಿ ಚಕ್ರ, ನಾಭಿ ಚಕ್ರ ಎಲ್ಲ ಚಕ್ರಗಳಿರುವಂತ ನಕಾರಾತ್ಮಕ ಎನರ್ಜಿಗಳನ್ನ ತೆಗಿಬೇಕು, ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಈ ರೀತಿ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ತಗೋಬೇಕು, ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗಿಬೇಕು, ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗಿಬೇಕು, ಅಗ್ನಿಕುಂಡದಲ್ಲಿ ಹಾಕ್ಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಅಗ್ನಿಯಲ್ಲಿ ಉರಿದು ಪಟ ಪಟ ಪಟನೆ ಚಿಟಪಟ ಚಿಟಪಟ ಅಂತ ಉರಿದು ಕಪ್ಪು 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 ಹೊಗೆಯಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಹೋಗಿ ಸೇರ್ಕೊಳ್ತಾ ಬರ್ತಾ ಇರುತ್ತೆ. ಅಂಟ್ಕೊಂಡಿರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಕೈಗಳಿಂದ ಅಗ್ನಿಕುಂಡದಲ್ಲಿ ಹಾಕ್ತಾ ಬರ್ಬೇಕು. ಈಗ ನಾವು ಶುದ್ಧಿಯನ್ನ ಮಾಡ್ಬೇಕು. ಅಗ್ನಿಕುಂಡದ ಮೇಲೆ ಚೌಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಪೃಥ್ವಿ ಮಾತೆಯ ಮೇಲೆ ಚೌಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಇಡೀ ಬ್ರಹ್ಮಾಂಡದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಪೃಥ್ವಿ ಮಾತೆಗೆ ಧನ್ಯವಾದಗಳು, ಅಗ್ನಿ ದೇವರಿಗೆ ಧನ್ಯವಾದಗಳು, ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಚೇತನಗಳಿಗೆ ಧನ್ಯವಾದಗಳು ಧನ್ಯವಾದಗಳು. ಈಗ ನಾವು ನಮ್ಮ ಆಭಾ ಮಂಡಲವನ್ನ ನಾವು ಕ್ಲೀನ್ ಮಾಡ್ಕೊಂಡು ಈಗ ನಮ್ಮ ಚಕ್ರಗಳನ್ನ ನಾವು ಕ್ಲೀನ್ ಮಾಡ್ಬೇಕು. ಸಹಸ್ರಾರ ಚಕ್ರದಲ್ಲಿ ಈಗ ನಾವು ಚೌಕುರೆಯನ್ನ ಬರಿಬೇಕು. ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ತನ್ನ ಪರಮಾತ್ಮನ ದಿವ್ಯ ಚೈತನ್ಯದಿಂದ ಪ್ರಕಾಶವು ಅತ್ಯಂತ ನೇರಳೆ ಬಣ್ಣದಲ್ಲಿ ದಿವ್ಯಮಯವಾಗಿ ತನ್ನ ಪ್ರಕಾಶವನ್ನ ಅದು ಹೊನ್ನು ಬೀರ್ತಾ ಇದೆ. ಅಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಈಗ ನಾವು ನಮ್ಮ ಆಗ್ನೇಯ ಚಕ್ರದಲ್ಲಿ ಬರಿಬೇಕು. ಚೌಕುರೆ 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 ಶುದ್ಧಿಯಾಗಲಿ 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 ಅಂತ ಹೇಳಿದ ತಕ್ಷಣವೇ ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಬಣ್ಣದಲ್ಲಿ ಬ್ರಹ್ಮಾಂಡದಲ್ಲಿ ಹೋಗಿ ವಿಲೀನ ಆಗ್ತಾ ಇದೆ. ಆಗ್ನೇಯ ಚಕ್ರದ ಕಡು ನೀಲಿ ಬಣ್ಣವು ಶುದ್ಧಿಯಾಗಿ ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಬೆಳಕನ್ನ ಚೆಲ್ತಾ ಇದೆ. ಈಗ ನಮ್ಮ ಗಂಟಲಿನ ಮೇಲೆ ಚೌಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಆ ಆಗ್ನೇಯ ವಿಶುದ್ಧಿ ಚಕ್ರದ ಬಣ್ಣವು ತಿಳಿ ಆಕಾಶ ಬಣ್ಣವು ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಬೆಳಗ್ತಾ ಇದೆ. ಈಗ ನಮ್ಮ ಹೃದಯ ಚಕ್ರದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಅದು ಹಸಿರು ಬಣ್ಣದಲ್ಲಿ ತನ್ನ ಪ್ರಕಾಶವನ್ನ ಅದು ಅತ್ಯಂತ ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಬರ್ತಾ ಇದೆ. ಈಗ ನಮ್ಮ ನಾಭಿಯ ಚಕ್ರದ ಮೇಲೆ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಶುದ್ಧಿಯಾಗಿ ಅದು ಹಸಿರು ಬಣ್ಣದಲ್ಲಿ ಹಳದಿ ಬಣ್ಣದಲ್ಲಿ ಅದು ಅತ್ಯಂತ ಪ್ರಕಾಶಮಯವಾಗಿ ತನ್ನ ಪ್ರಕಾಶವನ್ನ ಎಲ್ಲ ಕಡೆನೂ ಕೂಡ ಅದು ಹರಡ್ತಾ ಇದೆ. ಈಗ ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ ಚೌಕುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ವಿಲೀನಗೊಂಡು
ಅಲ್ಲಿ ಆ ಕೇಸರಿಯ ಬಣ್ಣವು ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ಬೆಳಗ್ತಾ ಇದೆ. ಈಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಚೋಕುರೆ 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 ಚೋಕುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧವಾಗಿ ಅದು ಕೆಂಪು ಬಣ್ಣದಲ್ಲಿ ತನ್ನ ಪ್ರಕಾಶವನ್ನ ಅತ್ಯಂತ ದಿವ್ಯಮಯವಾಗಿ ತನ್ನ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ಎಲ್ಲ 7 ಚಕ್ರಗಳು ಶುದ್ಧಿಯಾಗಿ ತನ್ನ ಇಂದ್ರಧನುಷಿನ ರೀತಿಯಲ್ಲಿ ಎಲ್ಲವೂ ಕೂಡ ಎಲ್ಲ ಬಣ್ಣವೂ ಕೂಡ ಅತ್ಯಂತ ಪ್ರಕಾಶಮಯವಾಗಿ ದಿವ್ಯಮಯವಾಗಿ ತನ್ನ ಬೆಳಕನ್ನು ಎಲ್ಲಾ ಕಡೆನೂ ಕೂಡ ಹರಡ್ತಾ ಬರ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ಎಲ್ಲಿ ನಮ್ಮ ಶರೀರದ ಯಾವ ಭಾಗದಲ್ಲಿ ನೋವಿರುತ್ತೆ ಅದನ್ನು ನಾವು ಗಮನಿಸ್ಕೊಳ್ತಾ ಬರ್ಬೇಕಾಗುತ್ತೆ. ಈಗ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಸೇಹಿಕಿಯನ್ನ ಬರಿಬೇಕು. ನಾವಿವಾಗ ಸೇಹಿಕಿ 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 ಸೇಹಿಕಿ, ಈ ಅತ್ಯಂತ ದಿವ್ಯಮಯವಾದಂತಹ ಶಿವ ಪಾರ್ವತಿಯರ ಆತ್ಮ ಪರಮಾತ್ಮನ ತತ್ವವಾದಂತಹ ಈ ಒಂದು ಸೇಹಿಕಿಯ ಮುಖಾಂತರ ಗುಲಾಬಿ 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 ಬಣ್ಣವು ಒಂದು ಬೆಳಕಿನ ರೀತಿಯಲ್ಲಿ, ಟಾರ್ಚ್ನ ಬೆಳಕಿನ ರೀತಿಯಲ್ಲಿ ಒಂದು ಮಳೆಯಾಗಿ ನಮ್ಮ ಶರೀರದ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ಚಕ್ರಗಳಲ್ಲಿ, ಶರೀರದ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಅದು ಸುರಿತಾ ಬರ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಹರಿತಾ ಇದೆ. ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ. ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗಿದೆ. ನಮ್ಮ ಶರೀರದ ಅಂಗಾಂಗಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ನಮ್ಮ ಶರೀರದ ಕೆಮಿಕಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ನಮ್ಮ ಬ್ಲಡ್ ಸೆಲ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ಆರ್ಗನ್ಸ್ ಗಳೆಲ್ಲವೂ ಕೂಡ ಬ್ಯಾಲೆನ್ಸ್ ಆಗಿದೆ. ನಮ್ಮ ಆಲೋಚನೆಗಳು ಬ್ಯಾಲೆನ್ಸ್ ಆಗಿದೆ. ನಮ್ಮ ವಿಚಾರಗಳು ಬ್ಯಾಲೆನ್ಸ್ ಆಗಿದೆ. ನಮ್ಮ ಭಾವನೆಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಸಮತೋಲನವಾಗಿದೆ ಸಮತೋಲನವಾಗಿದೆ. ಈಗ ನಮ್ಗೆ ನಮ್ಮ ಶರೀರದ ಯಾವ ಭಾಗದಲ್ಲಿ ನಮ್ಗೆ ನೋವಿದೆ, ನಮ್ಗೆ ಅನಾರೋಗ್ಯ ಇದೆ, ತಲೆ ನೋವಿದ್ಯಾ, ಕಾಲ್ ನೋವಿದ್ಯಾ, ಮಂಡಿ ನೋವಿದ್ಯಾ, ಆ ಒಂದು ಭಾಗದಲ್ಲಿ ನೀವು ನಿಮ್ಮ ಕೈಗಳನ್ನ ಸ್ವಲ್ಪ ದೂರದಲ್ಲಿ ತಂದು, ಈಗ ನಮ್ಗೆ ಹೊಟ್ಟೆಯಲ್ಲಿ ನೋವಿದೆ, ಕಾಲ್ಗಳಲ್ಲಿ ನೋವಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ನಮ್ಮ 2 ಕೈಗಳನ್ನ ತಗೊಂಡು ಬಂದು ಚೋಕುರೆಯನ್ನ ಬರಿಬೇಕು. ಚೋಕುರೆ 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 ಚೋಕುರೆ. ಆ ಭಾಗದಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ ವಿಲೀನವಾಗಲಿ ವಿಲೀನವಾಗಲಿ. ಎಲ್ಲವೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿಯಾಗಲಿ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ಸ್ಥಾಪನೆಯಾಗಲಿ ಸ್ಥಾಪನೆಯಾಗಲಿ ಸ್ಥಾಪನೆಯಾಗಲಿ. ಪ್ರಕಾಶ 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 ಪ್ರಕಾಶ. ನಮಗೆಲ್ಲಿ ನೋವಿರುತ್ತೋ ಆ ಭಾಗದಲ್ಲೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಪ್ರಕಾಶ ಪ್ರಕಾಶ ಪ್ರಕಾಶ. ಈಗ ನಾವು ಮತ್ತೊಮ್ಮೆ ಚೌಕುರಿಯನ್ನು ದೊಡ್ಡದಾಗಿ ಬರೆದು ಚೌಕುರೆ 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 ಚೌಕುರೆ. ನಾನು 2 ಕೈಗಳನ್ನ ನಮ್ಮ ಕಡೆಗೆ ತಿರುಗಿಸ್ಕೊಂಡು ರೇಖೆಯ ಮಾರ್ಗದರ್ಶಿತಳಾಗಿದ್ದೇನೆ, ರೇಖೆಯ ಮಾರ್ಗದರ್ಶಿತಳಾಗಿದ್ದೇನೆ, ಮಾರ್ಗದರ್ಶಿತಳಾಗಿದ್ದೇನೆ. ನಾನು ಸುರಕ್ಷಿತಳಾಗಿದ್ದೇನೆ, ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಈ ಕ್ರಿಯೆ ನಿರಂತರವಾಗಿ ನಡೆಯಲಿ, ಈ ಕ್ರಿಯೆ ನಿರಂತರವಾಗಿ ನಡೆಯಲಿ. ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ನಿಮ್ಮ ತಂದೆ ತಾಯಿಯರಿಗೆ ಧನ್ಯವಾದಗಳು. ಕುಲ ದೇವತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ರೇಖಿ ಮಾತೆಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈ ರೀತಿಯಾಗಿ ನಾವು ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದು ಫಸ್ಟ್ ದಿನ ಅಲ್ವಾ, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಮ ಅನುಭವನ ಶೇರ್ ಮಾಡ್ಬೇಕು. ಅಂಬಿಕಾರ್ ಅವರು ಹೇಗನ್ನಿಸ್ತಾ ಇದೆ? ನಮಗೆ ಯಾವ ಭಾಗದಲ್ಲಿ ನೋವಿದೆ, ಯಾವ ರೀತಿ ನಮ್ಗೆ ಕಾಲ್ ನೋವಿದ್ಯಾ, ಮಂಡಿ ನೋವಿದ್ಯಾ, ಎಲ್ಲಾ ಕಡೆನೂ ಕೂಡ ನಾವು ಇದನ್ನ ಮಾಡ್ತಾ ಬರ್ಬೇಕಾಗತ್ತೆ. ಒಂದು ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಿಮ್ಗೆ ನೆನ್ಪು ಬಂತಾ, ಸಿಂಬಲ್ಗಳು ಮರ್ತೋಯ್ತಾ, ಟೆನ್ಷನ್ ಮಾಡ್ಕೋಬೇಡಿ. ಹೆಸರು ಬಂದ್ರೆ ಹೆಸರು ಹೇಳಿ, ಸಿಂಬಲ್ ಬಂದ್ರೆ ಸಿಂಬಲ್ ಹೇಳಿ. ಮಾಡ್ತಾ 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 ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ನಾವು ಈ ಹೀಲಿಂಗ್ ಅನ್ನ ಮಾಡಲ್ಲ. ನಾವು ಯಾರೆಲ್ಲ ಇನ್ವೈಟ್ ಮಾಡಿದ್ವಿ ನೋಡಿ, ಎಲ್ಲ ದಿವ್ಯ ಶಕ್ತಿಗಳು ನಾವು ಕರೆಯೋದನ್ನ ಕಾಯ್ತಾ ಇರ್ತಾರೆ.
ತಮ್ಮ 2 ಬಾಹುಬಂಧನಗಳಿಂದನೂ ಕೂಡ ನಮ್ಮನ್ನೆಲ್ಲರನ್ನೂ ಅವರು ಪರಮಾತ್ಮ ಕಾಯ್ತಾ ಇರ್ತಾನೆ. ನಾವು ಕರೆಯೋದೇ ತಡ, ಅವರು ನಮ್ಮ ಅನುಗ್ರಹವನ್ನ ಅವರು ಕೊಟ್ಟೇ ಕೊಡ್ತಾರೆ. ಇಲ್ಲಿ ಮಾಡ್ತಾ ಇರೋರು ನಾವಲ್ಲ. ನಮ್ಮ ಹತ್ರ ಏನಿದೆ ಹೇಳಿ, ಫಸ್ಟ್ ಆಫ್ ಆಲ್ ಕೊಡೋದಿಕ್ಕೆ ನಮ್ಮ ಹತ್ರನೇ ಇಲ್ಲ ಅಲ್ವಾ. ಪರಮಾತ್ಮ ನಾವು ಒಂದು ಮಾಧ್ಯಮ ಅಷ್ಟೇ. ಮಾಡೋದೆಲ್ಲವೂ ಕೂಡ ಪರಮಾತ್ಮ ಏನ್ ಮಾಡ್ಬೇಕು, ಏನ್ ಕೊಡ್ಬೇಕು, ಯಾವ ರೀತಿ ನಿಮ್ಮ ನೋವುಗಳನ್ನ ತೆಗಿಬೇಕು, ಎಲ್ಲನೂ ಕೂಡ ಪರಮಾತ್ಮನಿಗೆ ಬಿಟ್ಟಿರುವಂತದ್ದು. ಈ ಸೆಲ್ಫ್ ಹೀಲಿಂಗ್ ನ ನಾವು ಪ್ರತಿ ದಿನನೂ ಕೂಡ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ.